ಇವ ಅಕ್ಕ ಇದಕ್ಕೆ ಮತ್ತೆ ಬಂದು ಬೇರೆ ಇರೋದು ಅತ್ತೆ ಸಮಾಸ ಬೇಡ ಅಂತ. ಅಕ್ಕ ನೀನು ಅವತ್ತು ನಾನು ಇಲ್ಲಿಗೆ ಬಂದಾಗ ಅವನು ಮಾತು ಹೇಳ್ದೆ, ಮದುವೆ ಆಗ್ಬೇಡ ಕಣೆ ಅಂತೇಳಿ ಹೇಳ್ದೆ ಅಕ್ಕ. ನಾನು ಆದರೆ ಕೇಳಲಿಲ್ಲ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ ಕಣಕ್ಕ. ಯಾಕಾದ್ರೂ ಮದುವೆ ಆದ್ನೋ ಅನ್ನಿಸ್ತೈತೆ. ನಾನು ಹೇಳ್ದೆ, ಕೇಳಲಿಲ್ಲ. ಬೇಡ ಕಣಮ್ಮ ಆಗ್ಬೇಡ, ನಾನು ಅಲ್ಲೇ ಬಂದು ನೋಡಿ ಎಲ್ಲ. ಈಗ ನನ್ನ ಗಂಡನೂ ಹಂಗೇನೆ, ಇಬ್ಬರು ಅಷ್ಟೇನೆ, ಇಬ್ಬರು ಮಕ್ಕಳನ್ನ ಬೆಳೆಸಿರೋ ರೀತಿ ಅಂಥದ್ದು ಎಲ್ಲನ ಒಳ್ಳೇದು ಬುದ್ಧಿ ಕಲಿಸಿದ್ರೆ ಒಳ್ಳೆ ಬುದ್ಧಿ ಕಲ್ದಿತಾರೆ. ಮಕ್ಳಿಗೆ ಅಂತ ಬುದ್ಧಿ ಕಲಿಸಿರೋದು ಅಯ್ಯಮ್ಮ. ಹಂಗೆ ಹಿಂಗೆ ಪಾಪ ಹಂಗಿರ್ರಿ ಹಿಂಗಿರ್ರಿ ಅಂತೇಳಿ ಈ ಸೇವಂತಿ ಅತ್ತೆಯವ್ರ ಮಗನ ವಿರುದ್ಧವಾಗಿ ಅವ್ನು ಹಂಗಿದ್ದಾನೆ ಇವನು ಹಿಂಗಿದ್ದಾನೆ, ನೀವು ಅವ್ನಿಗಿನ ಚೆನ್ನಾಗಿರ್ರಿ, ಸ್ಟೈಲ್ ಮಾಡಿರಿ, ಅವನು ಹಂಗೆ ಅಜ್ಜಪ್ಪ ಇದ್ದಂಗಿದ್ದಾನೆ ಅಂತೇಳಿ ಒಬ್ರಿಗೆ ಕಂಪೇರ್ ಮಾಡ್ಕೊಂಡು ಹಿಂಗೆ ಮಾಡಿರೋದು ಮಕ್ಳು ನಾಳೆ ಮಾಡಿರೋದು. ಯಾವತ್ತೂ ನಮ್ಮ ಮಕ್ಕಳನ್ನ ಬೇರೆ ಮಕ್ಳಿಗೆ ಕಂಪೇರ್ ಮಾಡಬಾರ್ದು. ಯಾವತ್ತೂ ನಾವು ಬೇರೆಯವ್ರು ನೋಡಿ ಜೀವನ ಮಾಡಬಾರ್ದು. ನಮ್ಮ ಅತ್ತೆ ಹೆಂಗೆ ಬೇರೆಯವ್ರು ನೋಡಿ ಜೀವನ ಮಾಡೋದು, ಅವರಿಗೆ ಅವಳ ಮಗುಗಿನ ನನ್ನ ಮಕ್ಳು ಕಡಿಮೆ ಇಲ್ಲ ಅನ್ನೋ ಥರ ಬೆಳೆಸೋಕೆ ಹೋಗಿ ಈ ರೀತಿ ಆಗಿರೋದು. ಇವಾಗಲೂ ನಿಮ್ಮ ಮಾತು ಕೇಳಬೇಕಾಯ್ತು ಅಂತ ಈಗ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಕ್ಕ. ನಿಜ ತುಂಬ ನಾನಂತೂ ಎಷ್ಟು ಸಾರಿ ನೆನೆಸ್ಕೊಂಡು ನಮ್ಮಪ್ಪನೂ ನೀನು ಹೇಳಿದ್ರಿ, ಆದರೆ ಕೇಳಲಿಲ್ಲ. ಏನು ಮಾಡಲಿ. ಇಲ್ಲ ಅಕ್ಕ, ನಮ್ಮ ಅತ್ತೆ ವಿರುದ್ಧ ಸರಿಯಾಗಿ ತಿರುಗಿ ಬೀಳ್ತೀನಿ, ನಾನು ಬಿಡಲ್ಲ. ತಿರುಗಿ ಬಿದ್ರೇನೆ ಉಳಿಗಾಲ, ತಿರುಗಿ ಬೀಳಲಿಲ್ಲ ಅಂತಂದರೆ ಇಲ್ಲ. ಅಮ್ಮ ಹಂಗೇನೆ ಹೊಸ ಹೊಸ್ತರಲ್ಲಿ ಸ್ವಲ್ಪ ಚೆನ್ನಾಗಿರ್ತಾಳೆ, ನನ್ನ ಹತ್ರನೂ ಹಂಗೆ ಹೊಸ ಹೊಸ್ತರಲ್ಲಿ ಚೆನ್ನಾಗಿದ್ಲು. ಆಮೇಲೆ ಅದೇ ಹಣೆ ಬರನೆ. ಅಮ್ಮನ ಹಣೆ ಬರ ಏನಂತ ನನಗೆ ಚೆನ್ನಾಗಿ ಗೊತ್ತೈತೆ. ಹೋಗ್ತೀನಿ ತಡಿ, ಚೆನ್ನಾಗಿ ಹೋಗುತ್ತ ಬಿಡ್ತೀನಿ. ಇನ್ಯಾವತ್ತೂ ಮತ್ತೆ ನನ್ನ ಸುದ್ದಿಗೆ ಬರಬಾರ್ದು. ಅಮ್ಮ ಎಷ್ಟು ಇದು ಮಾಡ್ತಾಳೆ ಅಂದರೆ ನಿಜವಾಗ್ಲೂ ನಮ್ಮ ಅತ್ತೆ ನನ್ನ ಮೇಲೆ ಅಷ್ಟು ಇದನ್ನು ಮಾಡ್ತಾಳೆ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಒಂಥರ ಹೆಂಗೆ ಬೈಕೆಂಬೋದು ಅನ್ನೋದು, ಏನೋ ಪಿಟಿ 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 ಬೈಕೊಳ್ಳೋದು ಹಂಗೆಲ್ಲ ಮಾಡ್ತಾವಳೆ ನಮ್ಮತ್ತೆ. ಇವಾಗ ಅವಳಿಗೆ ಗೊತ್ತಾಗೈತಿ. ಈಗ ಬಂದು ಹೇಳ್ತಾಳೆ, ಅಕ್ಕ ನಿನ್ನ ಮಾತು ಕೇಳಬೇಕಾಗಿತ್ತು ಅಂತ. ನಾನು ಕರೆದು ಹೇಳಿದ್ದೀನಿ ಬೇಡ ಕಣಮ್ಮ ಅಂತ. ಅಷ್ಟೊಂದೆಲ್ಲ ಹೇಳಿದ್ರು ಬೇಡ ಕಣಮ್ಮ ಅದು ಹೊಲ್ಸು ಅಂತಂದರೆ ಇಲ್ಲ ನಾನು ಅದನ್ನೇ ತಿಂತೀನಿ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಎಷ್ಟು ಹೇಳಿದ್ದೀನಿ ಬೇಡ, ಇವ್ರ ಸವಾಸನೇ ಬೇಡ ಅಂತ ಹೇಳಿದ್ದೀನಿ. ನಾನು ಆಗ ಅನುಭವಿಸ್ತಾ ಇರೋದೇ ಸಾಕಮ್ಮ ಅಂತೇಳಿ ಹೇಳಿದ್ರು ಕೇಳಿಲ್ಲ. ಅದಕ್ಕೆ ಯಾರಿಗಾನ ಹೇಳ್ದಾಗ ಗೊತ್ತಾಗಲ್ಲ, ಅನುಭವಿಸ್ದಾಗಲೇ ಗೊತ್ತಾಗತ್ತಾಗ. ಯಾರೇ ಆಗಲಿ. ನಮ್ಮಪ್ಪ ನಮ್ಮಮ್ಮನಿಗೂ ಹೇಳಿದ್ದೀನಿ, ಬಂದು ಸೇವಂತಿ ಅತ್ತೆನೆಲ್ಲರನ್ನು ಮಾತಾಡಿಸ್ಕೊಂಡು ಚೆನ್ನಾಗಿರ್ರಿ ಅಂತ ಹೇಳಿ. ಇವಾಗ ನಮ್ಮ ಅತ್ತೆ ಎದುರಿಗೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ನಮ್ಮ ಅತ್ತೆ ಹತ್ರ ಚೆನ್ನಾಗಾಗಲಿ. ಎಲ್ಲರೂ ನಾವೇ ಚೆನ್ನ ನೋಡು. ನಮ್ಮ ಸೇವಂತಿ ಅತ್ತೆ ಸುಮ್ಮನೆ ಸಮಾಧಾನದಾಗಿತ್ತು, ಏನಾಗುತ್ತೆ ಆಗಲಿ ಅಂತ. ಇವತ್ತು ನೋಡು ನಾವೇನೋ ಮಾಡೋಕ್ಕೋಗೇನೋ ಆಯಿತು. ಕೊನೆಗೆಲ್ಲ ನಾವು ಆಗಲಿ ಎಲ್ಲರೂ ನಮ್ಮ ಸೇವಂತಿ ಅತ್ತೆ ಹತ್ರನೇ ಹೋಗೋದಂಗಾಯ್ತು. ನಮ್ಮಪ್ಪ ನಮ್ಮಮ್ಮಂಗೂ ಹೇಳಿದ್ದೀನಿ, ಬಂದು ಅತ್ತೆನ ಮಾತಾಡಿಸ್ರಿ ಅಂತ. ನಮ್ಮ ಅತ್ತೆ ವಿರುದ್ಧವಾಗಿ ಅವ್ರಿಗೆ ವಿರುದ್ಧವಾಗಿ ಮಾಡೋಕೆ ಹೋಗಿದ್ದು ಇವತ್ತು ಇವ್ರಿಗೆ ವಿರುದ್ಧವಾಗಿ ಆಯಿತು. ಏನೋ ಮಾಡೋಕ್ಕೋಗೇನೋ ಆಯ್ತು ಅಂತಾರಲ್ಲ ಹಾಗೆ. ಮದುವೆ ಆದರೆಲ್ಲ ಮನೆಗೆ ಸುಖವಾಗಿರೋಕ್ಕಾಗುತ್ತೇನು? ಹೋಗ್ಬೇಕಪ್ಪ ಎಲ್ಲ ನಾ ಕೆಲ್ಸಕ್ಕೆ ಹೋಗ್ದಂಗೆ ಬರೀ ನನಗೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ದುಡ್ಡು ಕೊಡು, ಅಲ್ಲಿಗೆ ಹೋಗಿ ದುಡ್ಡು ಕೊಡು, ಬರೀ ಹಿಂಗೆ ಕೇಳಿದ್ರೆ ದುಡ್ಡು ಎಲ್ಲಿಂದ ತಗೊಂಬಂದು ಕೊಡ್ತಾರೋ? ಅದೇನಪ್ಪ, ಹೋಗ್ಬೇಕು ಎಲ್ಲಾದ್ರೂ ಕೆಲಸ ನೋಡ್ಕೊಂಡು. ಅವಳು ಹೋದ್ರೆ ಚೆನ್ನಾಗಿ ಅತ್ಲಾಗೆ. ಮನೇಲಿ ಹೆಣ್ಮಕ್ಳು ಹೆಂಗಿರ್ತಾರ ಹಂಗೆ ಕಣಮ್ಮ, ಅವರು ಮಾಡಿದ್ರೆ ನಮಗೂ ಮಾಡಬೇಕು ಅನ್ನೋ ಅಂತ ಮನ್ಸು ಬರುತ್ತೆ. ಏನು ಮಾಡಲ್ಲ, ಅವಳು ಕೆಲಸನೇ ಮಾಡಲ್ಲ. ಮಗನಿಗೆ ಏನಾದರೂ ಹೇಳ್ಕೊಂಡ್ಕೊಡು, ಇಲ್ಲದ್ದೆಲ್ಲ ಹೇಳ್ಕೊಂಡ್ಕೊಡು. ಅವ್ರ ಮುಂಚೆ ನನಗೆ ಎಷ್ಟು ಇಷ್ಟಪಡ್ತಿದ್ರು, ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇವತ್ತು ನನಗೆ ಹಿಂಗೆ ಮಾಡ್ಬಿಟ್ರಿ. ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಿ ಎಲ್ಲ ಬಂದಿದ್ದಕ್ಕೆ ನನಗೆ ಇವತ್ತು ಸರಿಯಾಗಿ ಮಾಡಿಬಿಟ್ರಿ ನೀವು. ಮದುವೆ ಆದವರೆಲ್ಲ ನಮ್ಮ ಮನೆಯ ಸುಖವಾಗಿರೋಕ್ಕಾಗುತ್ತೇನೆ? ಕೇಳ್ಕೊಬರೋದು ಯಾರಾದ್ರೂ? ಎಲ್ಲರೂ ಹಂಗೆ ಇದ್ದಾರೆ ನೋಡ್ಕೊಬರೋ. ಯಾರೋ ಒಂದು 100ಕ್ಕೆ 20% ಮದುವೆ ಆದಮೇಲೆ ಗಂಡ ಬೇಡ ಅಂತಾನೆ. ಯಾರೋ ಒಂದು 100ಕ್ಕೆ 20% ಅಷ್ಟು ಗಂಡರುಗಳು ಹೆಣ್ಮಕ್ಳನ್ನ ಕೆಲಸಕ್ಕೆ ಕಳ್ಸಲ್ಲ ಅಂತಾರೆ. ಇನ್ನು ಉಳಿದವರು ಏನಿದ್ರು ಕೆಲಸ ಮಾಡಲೇಬೇಕು. ಎಷ್ಟು ಜನ ಎಷ್ಟು ಹೊರಗೆ ಹೆಣ್ಮಕ್ಳು ದುಡಿತಾ ಇದ್ದಾರೆ ನೋಡೋಗು. ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಎಷ್ಟು ದುಡಿತಾ ಐತೆ ಅಂತೇಳಿ. ನನಗೆ ಹೇಳ್ತೀಯಲ್ಲತ್ತೆ, ನೀನು ಹೋಗಿ ದುಡ್ದಿದ್ಯಾ ಹೇಳು. ದುಡಿಯೋದಕ್ಕೆ ಮತ್ತೆ ಆಗಿರೋದು. ಇವತ್ತು ನನ್ನ ಮಗನ ನಮ್ಮ ಮಕ್ಳನ್ನ ಸಾಕಾಗಿರೋದು ನಾವು ಮನೆ ನೋಡ್ಕೊಂಡು ಎಲ್ಲ ನಾವು ದುಡಿಯೋದಕ್ಕೆ ಮತ್ತೆ ಆಗಿರೋದೇನು ಪುಕ್ಸಟ್ಟೆ ಬರುತ್ತೆ ಅಂತ ಅನ್ಕೊಂಡಿದೀಯ? ಎಲ್ಲಾದ್ರೂ ದುಡಿಯೋದಕ್ಕೆ ಕಣಮ್ಮ ಆಗಿರೋದು. ಏನು ಪುಕ್ಸಟ್ಟೆ ಎಲ್ಲ ನಮಗೇನೇನು ಬಂದಿಲ್ಲ. ನಾವು ದುಡ್ದು ನಮ್ಮ ಮಕ್ಳು ಮರಿನೆಲ್ಲ ಸಾಕಿ ಸೆಲ್ವಿರೋದಕ್ಕೆ ಕಣಮ್ಮ ಆಗಿರೋದು. ಏನು ಮ್ಯಾಗಳಿಂದ ನಮಗೇನೇನು ಮ್ಯಾಗಳಿಂದ ಊದ್ರಿಲ್ಲ. ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತೀಯ ನೀನು. ಎಲ್ಲ ಗೊತ್ತೈತೆ ನೀವೇನು ದುಡ್ಡು ದಬ ಹಾಕಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಆ ಸೇವಂತಿ ಅತ್ತೆ ಅವರೆಷ್ಟೋ ಸ್ವಲ್ಪ ಮಾಡಿ ಅವ್ರು ಇವತ್ತು ಅದಕ್ಕೆ ಮತ್ತೆ ಚೆನ್ನಾಗಿರೋದು. ನೀನು ಬರೀ ಹಿಂಗೆ ಸ್ಟೈಲ್ ಮಾಡಿ ಮಕ್ಳಿಗೆ ಇಬ್ಬರಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ. ನನಗೆಲ್ಲ ಗೊತ್ತೈತೆ. ಏನೇ ಇಬ್ಬರಿಗೆ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂತ ಹೇಳ್ತಾ ಇದೀಯಾ? ನಾನು ಒಳ್ಳೆ ಬುದ್ಧಿ ಕಲಿಸಿದ್ದೀನಿ ನನ್ನ ಮಕ್ಕಳಿಗೆ. ಯಾವ್ದೋ ಮಾತು ಕೇಳ್ಕೊಂಡು ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ. ಯಾಕತೆ? ಯಾಕೆ ನೀನು ನನಗೆ ಹೊಡಿತಾ ಇದೆಯಲ್ಲ? ಯಾಕೆ ಹೊಡಿತೀಯಾ? ಹೊಡಿಬೇಡ ನೀನು. ಹಂಗೆಲ್ಲ ನೀನು ಕೈ ಮಾಡೋದು ಹೊಡಿಯೋದು ಬಡಿಯೋದು ಎಲ್ಲ ಮಾಡಿದಿ ಅಂದ್ರೆ ಸರಿಯಾಗೋದಿಲ್ಲ ನೋಡು. ಅಲ್ಲ ನಿನ್ನ ನಾನು ಜುಟ್ಟು ಹಿಡ್ಕೊಂಡು ಹೊಡಿಯೋದು ಗೊತ್ತೈತೆ. ಬಾ ಹೊರಕ್ಕೆ ಹೋಗೋಣ. ನಾನೇನೇನು ಹೆದ್ರಕಮ್ಮಲ್ಲ. ನಾನೇನು ಬಿಡು ಅಂತ ನಾನು ಸುಮ್ಮನಾಗಿದ್ದೀನಿ ಅಷ್ಟೇನೆ. ನಿಮ್ದು ಯಾಕೋ ಜಾಸ್ತಿ ಆಗ್ತೈತೆ. ಇವಳೆ ಸುಮ್ಮನಿರೆ. ಇವಳು ಯಾರು? ಶಕ್ತಿ
ಏ ಅಮ್ಮ ಸುಮ್ನಿರಮ್ಮ, ಇಬ್ರು ಹಿಂಗ್ ಜಗಳ ಆಡ್ತಾ ಇದ್ರೆ ಏನಮ್ಮ? ಮತ್ತೆ ನೋಡು ಇವ್ಳು ಮಾತಾಡೋದ, ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸಿಲ್ಲ ನೀನು. ಇಬ್ರು ಮಕ್ಳಿದ್ರೆ ಇಬ್ರು ಅಂತವ್ರೇನೆ, ದುಡಿಯಲ್ಲ ಏನಿಲ್ಲ ಅಂತವಳೆ. ಮತ್ತೆ ಇವಳು ಹೋಗಿ ದುಡಿಬೇಕು ಇವಳು. ಹಂಗಾದ್ರೆ ಯಾರು ದುಡಿಯೋದೇ ಇಲ್ವಾ? ಇವಳು ನೋಡಿ ಹೆಂಗ್ ಮಾತಾಡ್ತಾಳೆ ಇವಳು. ಅಕ್ಕ ಯಾಕೆ ಏನಾಯ್ತು? ಏಯ್ ಇವಳು ನೋಡಿ, ಇವಳು ಅಯ್ಯೋ ನನ್ನ ಮನೆ ಬಂದು ಏನ್ ಜೋರ್ ಮಾಡ್ತಾಳೆ ನೋಡ ಅಕ್ಕ. ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಅಂತ ಹೆಂಗ್ ಮಾತಾಡ್ತಾಳೆ, ಬಾಯಿಗೆ ಬಂದಂಗ್ ಮಾತಾಡ್ತಾಳೆ ಇವಳು. ಏಯ್ ಹಂಗೆಲ್ಲ ಮಾತಾಡ್ಬೇಡ ನೀನು. ಯಾರ್ದೋ ಮಾತು ಕೇಳ್ಬಿಟ್ಟು ಒಳ್ಳೆ ಬುದ್ಧಿನೇ ಕಲ್ಸಿರೋದು. ಯಾರಿಗೇ ಆಗ್ಲಿ ಒಳ್ಳೆ ಬುದ್ಧಿನೇ ಕಲ್ಸೋದು ಮಕ್ಳಿಗೆ. ತಂದೆ ತಾಯಿ ಏನು ಕೆಟ್ಟೋಗ್ಲಿ ಅಂತ ಹೇಳಿ ಅಂತಿಂತ ಬುದ್ಧಿ ಕಲಿಸ್ತಾರ? ಒಳ್ಳೆ ಬುದ್ಧಿನೇ ಕಲ್ಸೋದು. ಒಳ್ಳೆ ಬುದ್ಧಿ ಕಲ್ಸೋದು ಸರಿ, ಆದ್ರೆ ಇವ್ರ ತರ ಯಾರನು ಹಿಂಗೆಲ್ಲ ಮಾಡಲ್ಲ ಬಿಡು. ಇವ್ರ ತರ ಇಂಥ ಬುದ್ಧಿ ಕಲ್ಸಲ್ಲ, ಕಚಡ ಬುದ್ಧಿ. ಇವ್ರೇನು ಒಬ್ರು ಮಕ್ಳಿಗೆ ಕಂಪೇರ್ ಮಾಡ್ಕೊಂಡು ನೀವೇನು ಅವ್ರಿಗಿನ ಹೆಂಗೆ ಕಡಿಮೆ ಇಲ್ಲ, ಸ್ಟೈಲ್ ಮಾಡ್ರಿ, ಅದ್ ಮಾಡ್ರಿ, ಇದು ಮಾಡಿ, ಅಲ್ಲೋಗ್ರಿ ಇಲ್ಲೋಗ್ರಿ, ಹುಡುಗರ ಜೊತೆ ಬೆರೀರಿ, ಅವ್ನು ಬೆರಿ ಅಲ್ಲ ಅಂತ ಹಿಂಗೆ ಇನ್ನೊಬ್ರಿಗೆ ಕಂಪೇರ್ ಮಾಡಿ ಬೆಳ್ಸಕ್ ಹೋದ್ರೆ ಹಿಂಗೆ ಮತ್ತೆ ಆಗೋದು. ಇವತ್ತು ನೋಡೋ ಗೋಪಿ ಎಷ್ಟು ಬುದ್ಧಿವಂತ ಆಗವನೆ. ಅವನ ಮುಂದೆ ಇವರಿಬ್ರು ಏನಕ್ಕೂ ಅಲ್ಲ. ಅವನಿಗೆ ಕಂಪೇರ್ ಮಾಡಿ ಬೆಳೆಸಿದಕ್ಕೆ ನೋಡಿ ಇವತ್ತು ಹಿಂಗಾಗೈತೆ. ಅಲ್ಲ ಇನ್ನೊಂದು ಕ್ಷಣನೂ ನನಗೆ ಮನೆಯಾಗಿರಲ್ಲ. ನನಗೆ ಸಾಕಾಗ್ಬಿಟ್ಟೈತೆ. ನೀನು ನಿಮ್ಮ ಅಮ್ಮನ ಮಾತು ಕೇಳ್ತೀಯಲ್ಲ, ಇಲ್ಲೇ ಇರು. ನಾನು ಹೋಗ್ತೀನಿ. ನಾನು ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ಅಂತ ಅನ್ನಿಸ್ತೈತಿ ನನಗಂತೂ. ಸಾಕಾಗ್ಬಿಟ್ಟೈತೆ. ಇನ್ನೊಂದು ಕ್ಷಣನೂ ನಾನು ನಿಮ್ಮ ಮನೆಯಾಗಿರಲ್ಲ. ಎಲ್ಲಿಗೆ ಹೋಗ್ತೀಯ ಇವಾಗ? ನಿಮ್ಮ ಅಪ್ಪ ಏನು ಅಲ್ಲೇ ಕಾಲು ಇಕ್ಕಿಸ್ತಾರೆ ಅಂತ ಅನ್ಕೊಂಡಿದ್ಯಾ? ನಿಮ್ಮ ಅಪ್ಪ ಅಲ್ಲಿ ನಿನ್ನ ಕಾಲು ಇಕ್ಸಲ್ಲ. ಬಿಡ್ಕೊಳಲ್ಲ ನಿನ್ನ. ಏನಕ್ಕೆ ಬಿಡ್ಕೊಂತಾರೆ? ಅಲ್ಲಿ ಮನೆ ಒಳಗೆ ಕಾಲು ಇಕ್ಸಲ್ಲ. ನೀನು ಹೋಗು, ಆಚೆ ದಬ್ಲಿಲ್ಲ ಅಂತಂದ್ರೆ ಕೇಳು. ಸುಮ್ಮನೆ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರು. ನನಗೆ ಗೊತ್ತಾಯ್ತು ಎಲ್ಲಿಗೆ ಹೋಗ್ಬೇಕು ಅಂತ. ನನ್ನ ತವ್ರ ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಾನು ಎಲ್ಲಿಗೋ ಹೋಗ್ತೀನಿ. ನಾನು ಹೆಂಗೋ ಇರ್ತೀನಿ. ನನ್ನ ತವ್ರ ಮನೆಗೆ ಹೋಗಲ್ಲ ನಾನೆಲ್ಲ ಹೋಗ್ತೀನಿ. ನಾನೆಲ್ಲ ಹೋಗಿ ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ. ಅಲ್ಲ ನೋಡಿ, ನೀವು ಯಾವ ಥರ ಮೋಸ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ಹಂಗೆ ಇವರೆಲ್ಲ ಮದುವೆ ಆಗತಕ್ಕ ಅಷ್ಟೇ. ಮದುವೆ ಆದಮೇಲೆ ಆ ಖುಷಿನೇ ಇರಲ್ಲ. ಇಲ್ಲೊಂದೆಲ್ಲ ಹೇಳ್ಕೊಡ್ತಾರೆ ಜನ. ಹೇಳಿಕೆ ಮತ್ತೆ ಕೇಳಿ ಮಾತಾಡ್ತಾಳೆ ಬಿಡೋ. ಮಾತಾಡಿದ್ರೆ ಮಾತಾಡ್ಲಿ, ಹೋದ್ರು ಹೋಗ್ಲಿ. ಅವಳು ಎಲ್ಗೆ ಹೋಗ್ತಾಳೆ ನೋಡೋಣ. ತವ್ರ ಮನೆಗೆ ಕಾಲಿಕ್ಸಲ್ಲ. ಅವ್ರಪ್ಪ ಅವ್ರಮ್ಮ ಬಿಡ್ಕಮಲ್ಲ. ಅವ್ರಮ್ಮ ಮಾತಾಡ್ಸುತ್ತೆ ದೊಡಮ್ಮ. ಅವ್ರಮ್ಮ ಏನಾದ್ರೂ ಬಿಡ್ಕೊಂಡ್ರೆ ಬಿಡ್ಕೋಬೋದು. ತವ್ರ ಮನೆಗೆ ಹೋಗಲ್ಲ ಅಂತ ಹೇಳ್ತಾವಳೆ. ಎಲ್ಲಿಗೆ ಹೋಗ್ತಾಳೋ ಏನೋ. ಒಳ್ಳೆಳಲ್ಲ ಸಾನ್ವಿ, ಅವಳೆ ಕಣ ಹೇಳ್ಕೊಟ್ಟಿರೋದು ಇಲ್ಲದೆಲ್ಲನ. ಇವಳಿಗೆಲ್ಲ ಗೊತ್ತಿಲ್ಲದ ವಿಚಾರ ಎಲ್ಲ ಅವಳೇ ಹೇಳ್ಕೊಟ್ಟಿರೋದು. ಇವಳಿಗೆ ಸ್ಟೈಲಮ್ಮ ಇಬ್ರು ಅಂತಾರಯ್ಯ. ಒಬ್ರ ನಾನು ಯಾವ್ದಾರು ಸೊಸೆ ಬರ್ಲಿಲ್ವಲ್ ಸುನಂದ ನಿನಗೆ, ಇಬ್ರು ಅಂತಾರೆ. ಹೋಗ್ಬೇಡ, ನಿಂತ್ಕೊಳೆ ಇಲ್ಲಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಇಬ್ರು ಅಂತಾರೆ. ಬಂದ್ರಮ್ಮ ಏನ್ ಮಾಡ್ಲಿ, ನನ್ನ ಹಣೆ ಬರ. ಇಬ್ರ ಹತ್ರನೂ ಮಾಡಿಸ್ಕೊಂಡು ಉಣ್ಣೋ ಅಂತ ಯೋಗ್ಯತೆ ಇಲ್ಲ, ಅಂತ ಭಾಗ್ಯ ಪಡ್ಕೊಂಬರ್ಲಿಲ್ಲ. ನೋಡಾಳ ಸೇವಂತಿ ಅಂತ ಭಾಗ್ಯ ಪಡ್ಕೊಂಬಂದವಳೆ. ಮುದ್ದೆ ಕಟ್ಟಿ ಬಾರತ್ತೆ ಉಣ್ಣು ಅಂತ ಎಲ್ಲ ಮಾಡ್ತಾಳೆ. ಎಲ್ಲ ಕೆಲಸ. ಒಂದಿಷ್ಟು ಜಗಳ ಆಡಿಲ್ಲ ಏನಿಲ್ಲ, ಹೆಂಗ ಇದಾರೆ. ಇವತ್ತು ಲಕ್ಷ್ಮಿ ಮನೆ ಸೊಸೆ ಆಗಿದ್ರೆ ಚೆನ್ನಾಗಿರ್ತಿದ್ಲು ಅನ್ಸುತ್ತೆ. ಭಾಳ ಒಳ್ಳೆ ಕಣಪ್ಪ ಅಂತ ಹುಡುಗಿನ ಇವತ್ತು ನೋಡಿ ಕರ್ಕೊಂಡು ಮದುವೆ ಮಾಡ್ಕೊಂಡು ಅವ್ರ ಮನೆ ಉದ್ಧಾರ ಮಾಡ್ಕೊಬಿಟ್ರು. ನಮ್ಮ ಮನೆ ಇವತ್ತು ಹಾಳಾಯಿತು. ಎಲ್ಲ ಅವರಿಂದಲೇ. ಆ ಸೇವಂತಿ ನಮ್ಮ ಲಕ್ಷ್ಮಿ ಇವತ್ತು ಮದುವೆ ಮಾಡ್ಕೊಂಬ್ಲಿಲ್ಲ ಅಂದಿದ್ರೆ ನಾ ಮದುವೆ ಮಾಡ್ಕೊಂಡು ಇವತ್ತು ಹೆಂಗೋ ಹೇಳ್ದಂಗೆ ಕೇಳ್ಕೊಂಡು ಇರೋಳು. ಏನಪ್ಪ ಮಾಡಲಿ, ಭಾಳ ಬೇಜಾರಾಗ್ತೈತೆ ಕಣೆ ಸುನಂದ ನೆನೆಸ್ಕೊಂಡ್ರೆ. ನನಗೂ ಅಷ್ಟೇ ನೋಡಪ್ಪ, ಎಂತೆಂಥವ್ರು ಹೆಂಗೆಂಗೋ ಇರ್ತಾರೆ. ನಮ್ದೇನಪ್ಪ ಇಬ್ರು ಸೊಸೆಯರಿಬ್ರು ಇಬ್ಬರು ಅಂತಾರೇನೆ. ಇವಳು 2 ದಿನ ಅವಳು 2 ದಿನ, ಇಬ್ರು ಜಗಳ ಮಾಡ್ಕೊಂಡು ಇವಾಗ ನೋಡಿ ಇವಳು ಹಿಂಗೆ ಮಾಡ್ತಾ ಇದ್ದಾಳೆ. ಅಯ್ಯೋ ಬರೇ ಇದೆ. ಆದ್ರೆ ನಮ್ಮ ಮಕ್ಳು ಜೀವನ ಹೆಂಗಪ್ಪ ಅನ್ಸುತ್ತೆ. ನೋಡ ಅವ್ನು ಗೋಪಿ ಅಮ್ಮನ ಚೆನ್ನಾಗಿ ದುಡಿತಾನೆ. ಆ ಸೇವಂತಿ ಎಂಬಳಿಗೆ ಏನೂ ಆಗಿಲ್ಲ, ಎಲ್ಲ ಘನವಾಗೈತೆ. ಒಳ್ಳೇದಾಗದೇ ಇಲ್ಲ. ಬರೇ ಕೆಟ್ಟವ್ರಿಗೆ ಒಳ್ಳೇದಾಗುತ್ತೆ, ಒಳ್ಳೆಯವ್ರಿಗೆ ಕೆಟ್ಟದ್ದಾಗುತ್ತೆ. ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ನಾನು ಇರಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಹಾರಾಡ್ಕೊಂಡು ಹೋದ್ಲು. ಇಬ್ರು ಅಂತವ್ರೇನೆ. ಏನು ಮಾಡೋದು ಏನೋ, ನನಗಂತೂ ತುಂಬ ಬೇಜಾರಾಗ್ತೈತೆ. ಇಬ್ರು ಮಕ್ಳು ಇಬ್ರು ಸೊಸೆಯರಿದ್ರು, ಬರೀ ಇಂಥದ್ದೇನೆ ನಮ್ಮ ಜೀವನ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.